ಕವರ್ ಬೇಕೇ ಬೇಕು ಅನ್ಸುತ್ತೆ ಅವ್ರು ತೋರಿಸಿರೋ ಪ್ರಕಾರ, ನಾನು ಯೂಟ್ಯೂಬಲ್ಲಿ ನೋಡೋ ಪ್ರಕಾರ. ಅದು ಫ್ರೆಂಚ್ ಫ್ರೈ ಆಗಲಿಲ್ಲ, ಬೋಂಡ ಆಯಿತು. ಇಲ್ಲ ಫ್ರೆಂಡ್ಸ್, ತುಂಬ ಚಂದ ಬೋರ್ಡ್ ಇಟ್ಟೆ ಯೂಸ್ ಮಾಡಿಲ್ಲ ನಾನು. ಕೋತೀನಿ ನಾನು ಆ ಥರ ನಾನು ಹೇಳಿದ್ದೇನೆ, ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂದ್ರೆ ನಾನಲ್ಲ ಆ ಥರದ ವಿಡಿಯೋಗೆ ಹೇಳಬೇಕು, ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತೇಳಿ. ನಂಗಲ್ಲ ಆಗಲ್ಲ ಈ ಥರ ಸ್ಮ್ಯಾಶ್. ನೋಡಿ ಹಿಂಗಾಗ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ನುಣುಪಾಗಬೇಕಲ್ವಾ. ಬೋಂಡ ಅಂದ್ಲು. ಇಲ್ಲ ಬಟ್ ನಾನು ಮನಸ್ಸೊಳಗೆ ಹೇಳ್ಕೊಂಡೆ, ವಾ ಫ್ರೆಂಚ್ ಫ್ರೈ ಎಷ್ಟು ಚೆನ್ನಾಗಿತ್ತಪ್ಪ, ಸೇಮ್ ಹೋಟೆಲ್ ಕೊಡ್ತಾರಲ್ಲ ಸೇಮ್ ಹಂಗೆ ಒಳ್ಳೆ ಇವಳು ಯಪ್ಪ ಸೊತ್ತ. ಇವತ್ತು ಡೈಲಿ ಕೂಡ ಪಾಲಕ್ ಜ್ಯೂಸ್ ಕುಡಿತಾ ಇದ್ದೀನಿ. ಇಲ್ಲಂತೂ ನೋಡಿ ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಅನಿಸ್ತಿರ್ಬೋದು ನಿಮಗೆ, ಐ ಥಿಂಕ್ ಗೊತ್ತಿಲ್ಲ. ಬೆಳಕಿಗೆ ಹೋಗಿತ್ತು. ಬೋಂಡ ಅಂದವಳು ನನಗೆ, ಬಾಯಿಂದ ಬೋಂಡ ಅಂದೆ. ಈಗ ಅದೇ ಬಾಯಿಗೆ ನಾನೊಂದು ಫ್ರೆಂಚ್ ಫ್ರೈ ಕೊಡಲ್ಲ, ದೊಡ್ಡ ಮೂಗ್ ತಗೊಂಡು ಕೊಡ್ತೀನಿ, ಬಂದು ಕೊಡ್ತೀನಿ. ಅದನ್ನ ಫ್ರೆಂಚ್ ಫ್ರೈ ಅಂತ ಅನ್ನೋದೇ ಇಲ್ಲ ನಾನು, ಹಾಗೆ ನಾನು ಕೊಡೋದೇ ಇಲ್ಲ. ಇದು ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ ಜಾಸ್ತಿ, ಇದು ಸ್ವಲ್ಪ ವಾಮಿಗಾಗಲಿ. ಮಮ್ಮಿ ಮಮ್ಮಿ ನನ್ನ ಮುದ್ದು ಮಮ್ಮಿ, ನಂಗೂ ಫ್ರೆಂಚ್ ಫ್ರೈ ಒಂದು ಪೀಸ್ ಕೊಡು ಮಮ್ಮಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ, ಏನಪ್ಪ ಅಂತಂದರೆ ನಾನು ಫ್ರೆಂಚ್ ಫ್ರೈ ಮಾಡ್ತೀನಿ ಅಂತೇಳಿ. ಅದಕ್ಕೆ ಕಾಲ ಅನ್ನೋದು ಇವಾಗ ಕೂಡ ಬಂದಿದೆ. ಬನ್ನಿ ಇವಾಗ ಫ್ರೆಂಚ್ ಫ್ರೈ ಮಾಡಲಿಕ್ಕೆ ನಾನು ಸಿದ್ಧಳಾಗಿ ಬಂದಿದ್ದೀನಿ. ನೆನ್ನೆ ಮಳೆ ತುಂಬ ಜೋರು ಬರ್ತಿತ್ತು, ಹೊರಗಡೆ ಕಾಲಿಡೋಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿಲ್ಲ. ಅದರ ಮಳೆ ತುಂಬಾ ಜೋರಾಯಿತು, ಹಂಗಾಗಿ ಹೊರಗಡೆ ಹೋಗಲಿಲ್ಲ. ಕಾರ್ನ್ಫ್ಲೋರ್ ಇಟ್ಟು ಲಾಸ್ಟ್ ಟೈಮು ಗೋಬಿ ಮಂಚೂರಿ ಮಾಡಿ ಖಾಲಿ ಆಗಿಬಿಡ್ತು. ಹಾಗಾಗ್ಬಿಟ್ಟು ಕಾರ್ನ್ಫ್ಲೋರ್ ಇಟ್ಟು ಬೇಕಾಗಿತ್ತು ಅಂತೇಳಿ ಅದೊಂದು ಮಿಸ್ ಆಗಿದ್ದ ಕಾರಣ ಹೋಗಲಿಲ್ಲ. ಹಾಗೆ ಚಿಕನ್ ಅದು ಇದು ಅಂತೆಲ್ಲ ಹಿಂಗೆ ಕಾಲ ಹೋಯಿತು. ಹಾಗೆ ಬ್ಯಾಡ್ ಕಮೆಂಟ್ಸಿಗೆ ಒಂದು ಸ್ವಲ್ಪ ರಿಪ್ಲೈ ಮಾಡಿದೆ, ಹಾಗಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಇದೇ ಲೆಂತಿ ಆಗೋಯ್ತು ಅಂತೇಳಿ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲ ತೊಗೊಂಬಂದಿದ್ದೀವಿ. ಬನ್ನಿ ಇವಾಗ ಫ್ರೆಂಚ್ ಫ್ರೈ ಮಾಡೋಣ. ಹೇಗೆ ಮಾಡ್ತೀನಿ ಏನಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೂಕು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದಾಳೆ. ನಾನು ನೋಡಿ ಸ್ಟಿಕ್ಕರ್ ಯಾವ್ದು ಇಟ್ಟಿದ್ದೀನಿ, ನಮ್ಮ ಅಕ್ಕನ ಸ್ಟಿಕ್ಕರ್ ಚೆನ್ನಾಗಿದೆಯಾ ನೋಡಿ, ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಇಟ್ಕೊಂಡೆ. ಈ ಒಂದು ಡ್ರೆಸ್ಸಿಗೆ, ಮಾಡರ್ನ್ ಡ್ರೆಸ್ಸಿಗೆ ಇದು ಅಷ್ಟಾಗಿ ಸೂಟಬಲ್ ಆಗಲ್ಲ ಅನಿಸುತ್ತೆ. ಬಟ್ ಅಂದರೆ ಯಾಕೆ ನನಗೆ ಈ ಸ್ಟಿಕ್ಕರ್ ಇಟ್ಕೋಬೇಕು ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಕಾಣ್ತಾ ಇದೆಯಾ ನಿಮಗೆ ಚೆನ್ನಾಗಿ? ಸಖತ್ತಾಗಿದೆಯಲ್ಲ, ಒಂಥರ ಫ್ಲವರ್ ಥರದ್ದು ಹಳ್ಳು. ಅದಕ್ಕೆ ಸ್ಟೋನ್ ಬಂದಿದೆ, ಸ್ಟೋನ್ ಬಂದಿದೆ. ಸಖತ್ತಾಗಿ ಕಾಣ್ತಿದೆಯಲ್ಲ, ಅದಕ್ಕೆ ಇಟ್ಕೊಂಡೆ. ಚೆನ್ನಾಗಿ ಕಾಣುತ್ತೆ ವಿಡಿಯೋದಲ್ಲಿ. ನೋಡೋಣ ಇರಲಿ ಇದೊಂದು ಅಂತೇಳಿ. ಮಾಡರ್ನ್ ಡ್ರೆಸ್ಸಿಗೆ ಬಟ್ಟೆ ಇಟ್ಕೊಂಡಿದ್ದೀನಿ. ಹೇಗಿದೆ ಕಾಮೆಂಟಲ್ಲಿ ತಿಳಿಸಿ, ಕಾಮೆಂಟ್ ಮಾಡಿ ಒಳ್ಳೆ ರೀತಿ. ಬನ್ನಿ ಇವಾಗ ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ, ತೊಗೊಳ್ಳುವ. ಆಲೂಗಡ್ಡೆ ರೆಡಿ ಇದೆ. ಇವಾಗ ಬಂದು ಇದು ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ ಜಾಸ್ತಿ, ಇದು ಸ್ವಲ್ಪ ವಾಮಿಗಾಗಲಿ. ಅದಕ್ಕೆ ನೀರು ಬಿಟ್ಬಿಡುವ. ಏನಪ್ಪ ಅಂತಂದರೆ, ಬೇಕು ಅಂತಂದರೆ ಖಾರದ ಪುಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಂಥರ ಖಾರವಾಗಿರುತ್ತೆ. ಯಾಕಂದರೆ ತುಂಬ ಮೋಡ ಮುಚ್ಕೊಂಡಿದೆ. ಮೋಡ ಮುಚ್ಕೊಂಡ್ರೆ ವಾತಾವರಣ ಕೌದಿದೆಯಲ್ವಾ, ತುಂಬಾ ಮೋಡ ಮುಚ್ಚಿದ ವಾತಾವರಣ ಇದೆ. ಹಂಗಾಗ್ಬಿಟ್ಟು ಸ್ವಲ್ಪ ಖಾರ ಸ್ಪೈಸಿಯಾಗಿ ಮಾಡೋಣ ಇವತ್ತು. ಇದಕ್ಕೇನು ಬೇಕಾಗಲ್ಲ. ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಬೆಂದಿದೆ. ಇವಾಗ ಕಾರ್ನ್ಫ್ಲೋರ್ ಇಟ್ಟಿದೆ, ಇಲ್ಲಿ ಚಾಟ್ ಮಸಾಲ ಇದೆ. ಚಾಟ್ ಮಸಾಲ ಹಾಕಿ ನೀವೇನೇ ಒಂದು ಸ್ಪೈಸಿ ಐಟಮ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ, ವಂಡರ್ಫುಲ್ ಆಗಿರುತ್ತೆ. ನಾನಂತೂ ಇವತ್ತು ಡೈಲಿ ಕೂಡ ಪಾಲಕ್ ಜ್ಯೂಸ್ ಕುಡಿತಾ ಇದ್ದೀನಿ. ಇಲ್ಲಂತೂ ನೋಡಿ ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಅನಿಸ್ತಿರ್ಬೋದು ನಿಮಗೆ, ಐ ಥಿಂಕ್ ಗೊತ್ತಿಲ್ಲ. ಬೆಳಕಿಗೆ ಹೋಗಿ ತೋರಿಸಿದಾಗ ನಿಮಗೆ ಆ ಥರ ಫೀಲ್ ಆಗ್ಬೋದು. ತುಂಬಾ ಗ್ಲೋ ಅನಿಸುತ್ತೆ. ಸ್ವಲ್ಪ ಪಾಲಕ್ ಜ್ಯೂಸು ಒಂದೊಂದು ಲೋಟ ಗ್ಲಾಸ್ ಕುಡೀರಿ, ತುಂಬಾ ಒಳ್ಳೆದು, ಬೆನಿಫಿಟ್ ಇರುತ್ತೆ. ನಮ್ಮ ಅಕ್ಕನ ಮಗಳಿಗೆ ಕೊಟ್ಟಿದ್ದೀನಲ್ಲ, ಅವಳ ಒಂದು ಸ್ಕಿನ್ನಲ್ಲಿ ಗ್ಲೋಯಿಂಗ್ ತುಂಬ ಚೆನ್ನಾಗಿ ಗ್ಲೋ ಅಂತ ಇದ್ದು. ನಮ್ಮ ಕೂಗುಗೂ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಎಲ್ಲ ಸ್ಮ್ಯಾಶಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವಾಗ ಫಸ್ಟ್ ನಾನು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಹಾಗೆ ಅಡುಗೆ ಮನೆಗೆ ಬಂದರೆ ಅದೊಂದು ಅಭ್ಯಾಸ, ಎಲ್ಲಿದ್ರೂ ಕೂಡ ಅಭ್ಯಾಸ ಅದು. ಒಂದು ಪ್ಲೇಟ್ ತೊಗೊಳ್ಳೋಣ ಫಸ್ಟು.
ಆಲೂಗಡ್ಡೆ ತೊಗೊಳ್ಳೋಣ. ಫಸ್ಟ್ ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸು. ಇದು ಇವಾಗ ನಾನೆಲ್ಲ ಚೆನ್ನಾಗಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಏನು ಮಾಡಬೇಕಂದ್ರೆ ಕ್ಯೂಚ್ಬೇಕೆಲ್ಲ, ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕೆಲ್ಲ ಈ ಥರ ಹೀಗೆ. ಬಟ್ ನಾನಂದರೆ ಹಿಂಗೆ ತುಂಡು ಮಾಡ್ತಾಯಿದ್ದೀನಿ ಅಷ್ಟೇ ಸ್ಪೂನಲ್ಲಿ. ನಾಳೆ ಯಾವ ಥರ ಬರುತ್ತೆ ಏನೋ ಗೊತ್ತಿಲ್ಲ. ನಾನೊಂಥರ ಡಿಫ್ರೆಂಟಾಗಿ ಆದರೂ ಪರವಾಗಿಲ್ಲ, ಒಟ್ಟು ಅದೇ ಥರ ಬರದೆ ಹೋದರೆ ಡಿಫ್ರೆಂಟಾಗಿ ಆದರೂ ಒಂದು ಸ್ನ್ಯಾಕ್ಸ್ ಅಂತ ಆಗಲೇಬೇಕು ಇದರಿಂದ. ನೋಡಿ ಈ ಥರ ಚೆನ್ನಾಗಿ ಸ್ಪೂನಲ್ಲಾದರೆ ಸರಿ, ಇದು ಕೈಯಲ್ಲೆಲ್ಲ ಆಗಲ್ಲ ಈ ಥರ ಸ್ಮ್ಯಾಶ್. ನೋಡಿ ಹಿಂಗೆ ಆಗ್ತಾಯಿದೆ ಅಂತ. ಈ ಥರ ಚೆನ್ನಾಗಿ ನುಣುಪಾಗಬೇಕಲ್ವಾ, ಈ ಥರ ನೋಡಿ ಹಿಂಗೆ ಆಗಬೇಕು. ಅಂದರೆ ನಾನು ಮಿಕ್ಸಿಗೆ ಹಾಕೋಣ ಅಂದ್ಕೊಂಡೆ ಮತ್ತೆ ಎಲ್ಲ ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ, ಮತ್ತೆ ಕೀಟ್ ಆಗುತ್ತಲ್ಲ, ಅದಕ್ಕಿಂತ ಹೆಚ್ಚು ಕ್ರೀಮ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆ ಥರ ಆಗಬಾರ್ದಲ್ವಾ, ಗಟ್ಟಿ ಚೆನ್ನಾಗಿ. ಅದಕ್ಕೆ ಗಟ್ಟಿ ಸ್ವಲ್ಪ ಇದೇ ಕನ್ಸಿಸ್ಟೆನ್ಸಿಲೇ ಇರಬೇಕು. ಅದು ಸ್ವಲ್ಪ ಇದರೊಳಗೆ ಅದು ಸ್ಮ್ಯಾಶ್ ಆಗಬೇಕು. ಎಲ್ಲ ಕೆಟ್ಟೋದು ಏನು ಮಾಡೋದು ಅಲ್ವಾ. ಆಮೇಲೆ ಅದು ಶೇಪ್ ಕೊಡೋಕೆ ಬರಲ್ಲ. ಫುಲ್ ಇದಾದಾಗ ನೋಡಿ ಈ ಥರ ಹೀಗೆ ನಾನು ಕೈಯಲ್ಲೇ ಕ್ಯೂಚ್ತಿದ್ದೆ. ಬಟ್ ಅದು ಕೈಯಲ್ಲಿ ಕ್ಯೂಚಿದ್ರೆ ಇಷ್ಟು ನೀಟಾಗಿ ಬರಲ್ಲ, ಇಷ್ಟು ಒಂದು ಇದರಲ್ಲಿ ಬರಲ್ಲ. ಉಡಿ ಆಗುತ್ತೆ, ಒಂದೊಂದು ಕಡೆ ಹೊರಟೋಗುತ್ತೆ, ಒಂದು ಕಡೆ ಇದಾಗುತ್ತೆ. ಹಿಟ್ಟು ಹಾಕಿದ್ಮೇಲೆ ಬೇಕಾದ್ರೆ ಕೈಯಲ್ಲಿ ನೀಟಾಗಿ ಇದು ಮಾಡುವ. ಇದಕ್ಕೊಂದು ಏನು ಗೊತ್ತಾಯ್ತು, ಅದೊಂದು ಕವರ್ ಬೇಕೇ ಬೇಕು ಅನಿಸುತ್ತೆ ಅವ್ರು ತೋರಿಸಿರೋ ಪ್ರಕಾರ. ನಾನು ಯೂಟ್ಯೂಬಲ್ಲಿ ನೋಡೋ ಪ್ರಕಾರ ಈ ಥರದೊಂದು ಒಳ್ಳೆ ಬಂದೋಬಸ್ತಾಗಿರಬೇಕು ಅಂತ ತೋರಿಸಿ. ಬಂದೋಬಸ್ತಾಗಿರೋಂಥದ್ದು ಒಂದು ಕವರ್ ಆಗಬೇಕು. ಇದೊಂದು ಗಟ್ಟಿ ಐತೆ ಆಲೂಗಡ್ಡೆ. ಅದೇ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಹಂಗಾಗಿ ಸ್ವಲ್ಪ ಅದೇ ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇವಾಗ ತೆಗೆದು ನೀರಲ್ಲಿ ಹಾಕಿ ತೆಗ್ದನಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿನೇ ಇದೆ. ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡಬೇಕಾಯಿತು, ಹಂಗಾಗಿ ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಚೆನ್ನಾಗಿ ಬೆಂದೈತೆ ಮಾತ್ರ. ನೋಡಿ ಚೆನ್ನಾಗಿ ಆಯಿತು. ಅಂದರೆ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ನುಣ್ಣಗಾಗಬೇಕಲ್ವಾ, ನುಣ್ಣಗೆ. ಅದಕ್ಕೆ ನಾನೇ ಮಾಡ್ತೀನಿ, ಇದ್ದರೆ ಚೆನ್ನಾಗಿ ಹಿಂಗೆ ಮಾಡ್ತೀನಿ. ಹಿಂಗೆ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಕೈಯಲ್ಲಿ ಕಲ್ಸೋಣ. ಆಲ್ರೆಡಿ ಇದು ಉಪ್ಪು ಹಾಕಿದ್ದೇನಪ್ಪ. ಉಪ್ಪು ಹಾಕಿ ಬೇಯಿಸಿನಿ ಸ್ವಲ್ಪ. ಇವಾಗ ಆಯಿತು, ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇವಾಗ ಇನ್ನು ಸ್ಪೂನಿಂದ ಏನು ಅವಶ್ಯಕತೆ ಇಲ್ಲ. ಇವಾಗ ಬಂದು ಕಾರ್ನ್ಫ್ಲೋರ್ ಹಾಕೋದ್ರಿಂದಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಬಂದು ಚಾಟ್ ಮಸಾಲ ಹಾಕುವ. ಚಾಟ್ ಮಸಾಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚಿಲ್ಲಿ ಪೌಡ್ರು, ಇದ್ರೆ ಚೆನ್ನಾಗಿ ಕಲಸೋಣ. ಬೇಕು ಅಂದರೆ ನೀವು ಒಂದೆರಡು ಹನಿ ನೀರು ಕೂಡ ಹಾಕೋಬೋದು, ಯಾಕಂದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಒಣ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೆಂಡ್ಸ್ ನೋಡಿ, ಈ ಥರದೊಂದು ಕವರ್ ಇದ್ದರೆ ಯೂಸ್ ಆಗುತ್ತೆ ನೋಡಿ. ಇದಕ್ಕೆ ಚೆನ್ನಾಗಿ ಅಂತ ತೋರಿಸಿದ್ದಾರೆ, ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದು. ಹಿಂಗೆ ಹಾಕ್ಬಿಟ್ಟು ಇಲ್ಲೊಂದು ಇದಿರುತ್ತೆ ಪ್ಲಾಸ್ಟರ್, ಇದನ್ನು ಗಮ್ಮಾಕೋದು ಅಂಥದ್ದಿಲ್ಲ ಇಲ್ಲಿ. ಈ ಥರ ಮುಚ್ಚಬೇಕಾಗುತ್ತೆ ಇದನ್ನು ಲಟ್ಟಣಿಗೆ ಸಹಾಯದಿಂದ. ಇಲ್ಲಿ ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಈ ಥರ ಹಿಂಗೆ ನೋಡಿ, ಹೆಂಗೆ ಗೊತ್ತಿಲ್ಲ, ಲೆವೆಲ್ಲಿಗೆ ಬರುತ್ತೆ ಚೆನ್ನಾಗಿ, ಒಳ್ಳೆ ಲೆವೆಲ್. ಸ್ವಲ್ಪ ಅದಕ್ಕಿಂತ ಮುಂಚೆ ಎಣ್ಣೆ ಸೋರ್ಬೇಕಿತ್ತೇನಪ್ಪ ಅದಕ್ಕೆ. ಇಲ್ಲ, ಇದು ಫುಲ್ ಕಟ್ ಮಾಡಬೇಕಲ್ಲ ಇವಾಗ. ಎಣ್ಣೆ ಸೋರ್ ನೀಟಾಗಿ ಬಂದಿರೋ ಮೋಸ್ಟ್. ನೋಡಿ ಈ ಥರ ಕಟ್ ಮಾಡಬೇಕಾಗತ್ತೆ ನಿಮಗೆ. ನಾವು ಅಯ್ಯೋ ಈ ಕವರೆಲ್ಲ ಏನು ಬೇಡ, ನಾವು ಲಟ್ಟಣಿಗೆ ಇದು ಚಪಾತಿ ಉಜ್ತೀವಲ್ಲ ಅದ್ರ ಮೇಲೆ ಹಾಕಿ ಮುಜ್ಜಿಂಗೆ ತೆಗ್ದ್ಬಿಡ್ಬೋದು ಅಂತ ಅನ್ಕೊಂತೀವಿ. ಇಲ್ಲ, ಅದು ಬರಲ್ಲ. ಅವ್ರು ಏನು ಪ್ರೊಸೀಜರ್ ತೋರಿಸ್ತಾರೋ ನಾವು ಹಂಗೆ ಮಾಡಿದ್ರೆ ಚೆನ್ನಾಗಿ ಬರೋದು. ಇದರಲ್ಲಿ ಈ ರೀತಿ ಚೆನ್ನಾಗಿ ಬಂದಿರುತ್ತೆ ಅದು, ಯಾಕಂದರೆ ಒಂದೇ ಲೆವೆಲ್ಲಿಗೆ ಬಂದಿರುತ್ತೆ, ಒಂದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಒಂದೇ ಒಂದು ಲೆವೆಲ್ಲಿಗೆ ಒಂದೇ ಸೀರಂತೆ ನಾನು ನೀನು ಸಾಂಗ
ಈ ಥರ ಮಾಡಿದ್ರೆ ಅದು ಚೆನ್ನಾಗಿ ಬರೋದು. ನಾವು ಪಿಜ್ಜಾದು ಲಾಸ್ಟ್ ಟೈಮ್ ಪಿಜ್ಜಾದು ಹೆಂಗಾಗ್ಬಿಡ್ತು ಗೊತ್ತಾ, ಫಸ್ಟ್ ಚೆನ್ನಾಗಿ ಬಂತು ಪಿಜ್ಜಾ. ನೆಕ್ಸ್ಟ್ ಟೈಮು ಸ್ವಲ್ಪ ಅದು ರೊಟ್ಟಿ ಇರುತ್ತಲ್ಲ ಅದು ಹಿಟ್ಟು ಅದನ್ನ ತೆಳ್ಳು ಮಾಡಿಬಿಟ್ಟೆ ನಾನು. ಅದೇನಾಗ್ಬಿಡ್ತು ಕೆಡೋದು, ಸ್ವಲ್ಪ ಹಾರ್ಡ್ ಆಗಿಬಿಡ್ತು. ಫಸ್ಟಿಗೆ ದಪ್ಪಾಯ್ತಲ್ಲ, ಅವ್ರು ಹೆಂಗೆ ದಪ್ಪಗೆ ಮಾಡಿದ್ರೆ ನನಗೆ ಮಾಡಿದ್ರೆ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಾನು ಇದು ಹಿಂಗೆ ಹೇಳಿದ್ರೆ ಹಾಗೆ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟಪ್ಪ, ನಾನು ಹೇಳಿದ್ದೀನಿ ಹಿಂಗೆ ಮಾಡೋದಿದ್ರೆ ಮಾಡಿಲ್ಲ ಅಂದ್ರೆ ಫ್ರೆಂಚ್ ಫ್ರೈ ಆಗಬೇಕು ಅಂತೀನಿ. ಅಂದರೆ ಮನೆಯಲ್ಲಿ ಹೆಂಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಇಷ್ಟ ಆಯ್ತಂದ್ರೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಪರವಾಗಿಲ್ಲ ಅಲ್ವಾ, ಬಲವಂತ ಏನಿಲ್ಲ. ಬಟ್ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಬಟ್ ಚೆನ್ನಾಗಿ ಬಂದಿದೆಯಲ್ಲ, ನೀವು ಮಾಡ್ಬೋದು. ಇವಾಗ ನೋಡಿ ಈ ಥರ ಕಟ್ ಮಾಡಿದ್ದೀನಿ, ಇದನ್ನೊಂಚೂರು ಕಟ್ ಮಾಡ್ಕೊಂಡು ಇಂದು ಹೊರ್ಗಡೆ ನಾವು ತಿನ್ನೋದ್ರಿಂದ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಆರೋಗ್ಯ ಚೆನ್ನಾಗಿರುತ್ತೆ. ಹೊರ್ಗಡೆ ಎಲ್ಲ ಸುಮ್ಮನೆ ಅಲ್ವಾ, ಹೆಲ್ತ್ ಹಾಳಾಗುತ್ತೆ. ಏನೇ ಅವನ ಅಪರೂಪಕ್ಕೆ ಪರವಾಗಿಲ್ಲ, ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಆಪ್ಷನ್ ಇದ್ದಾಗ ಯಾಕೆ ಯೂಸ್ ಮಾಡ್ಕೋಬಾರ್ದು ಹೇಳಿ. ಇದೊಂದು ಸ್ವಲ್ಪ ಸೈಡಿಗೆ ಇದನ್ನು ತೆಗೆದುಬಿಡೋಣ. ನೆಕ್ಸ್ಟ್ ಲಾಸ್ಟಿಗೆ ಇದೊಂದು ಕರಿಯುವ. ಕರ್ದೆ ಅದು ಬರಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಅವಾಗ ನೀನು ಕಳಿಸ್ತೀನಿ ಕರ್ಕೊಂಬರಗೆ. ಅದು ಅವಳು ಬರಲ್ಲ, ಅವಾಗ ಏನು ಮಾಡ್ತೀಯಾ? ಅವಾಗ ನಿನ್ನ ಬಿಡ್ಕೊಬಲ್ಲ ಅವಾಗ. ಹಂಗೆ ಮಾಡ್ರೆ ಅದು ಹೆಂಗೆ? ಅದು ಬರಲಿ ಅಂದ್ರೆ ನನಗೆ ಶಿಕ್ಷೆ ಹಾಕಮ್ಮ. ಅದೇ ಕರಿತೀನಲ್ಲ, ಅದು ಬರಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ ಮತ್ತೆ ಇವಾಗ? ಅವಾಗ ಕರಿತೀನಿ ಅಂದಲ್ಲ, ಅಕಸ್ಮಾತ್ ಬರಲಿ ಅಂದ್ರೆ ಏನು ಮಾಡ್ತೀಯಾ ಅಂತ ಕೇಳಿ. ಅವಾಗಲೇ ನೀನು ಕಳಿಸ್ತೀನಿ, ಅದು ಕರ್ಕೊಂಬರೋದು ನೀನು ಬಿಡ್ಕೊಬಲ್ಲ. ಹೆಂಗೆ ಗೊತ್ತಾಗ್ತದೆ? ಹಲ್ವಾ ಆಯಿತು, ಅದು ಫ್ರೆಂಚ್ ಫ್ರೈ ಆಗಲಿಲ್ಲ, ಹಲ್ವಾ ಆಯಿತು ಗೈಸ್. ತಪ್ಪ ಯಾರು ಮಾಡ್ತಾರ ಫ್ರೆಂಚ್ ಫ್ರೈ ಕಳ್ಳಾರ ಎಳ್ಳು ಮಾಡೋ. ಸುಮ್ ಕುತ್ಕೊಂಡು ನೋಡ್ತೀನಿ. ಫಸ್ಟ್ ಎಣ್ಣೆ ಕಾದಿದೆ ನೋಡೋಣ. ಹಾಂ ಕಾದಿದೆ. ಕಾದಿದ್ಯಾ ಪಾಪ, ಎಷ್ಟು ತನಕ ವೆಯ್ಟ್ ಮಾಡ್ತೇನೆ. ಅಷ್ಟಂತ ಯಾರು ಕಾಯಿಸ್ತಾರಮ್ಮ? ಯಾರಾದ್ರೂ ಯಾರನ್ನೂ ಕಾಯಿಸ್ಬಂತ. ನಿಂಗೆ ಬುದ್ಧಿ ಬೇಡವಾ ಕಾಯೋದಕ್ಕೆ? ನಿಂಗೆ ಯಾಕೆ ಕಾಯಕ್ಕೆ ಹೋಗಿದ್ದೆ? ಯಾಕೆ ಎಣ್ಣೆನ ಕಾಯಿಸ್ತಾ ಇದೀಯಾ? ಎಣ್ಣೆನ ಯಾಕೆ ಕಾಯಿಸ್ತಾ ಇದೀಯ ಅಂತ ಹೇಳಿದ್ ನಾನು. ಎಣ್ಣೆ ನೀನು ಕೇಳಿ ಅಂತ ಕೇಳ್ತಾ ಇದೀನಲ್ಲ, ಹೇಳ್ತಾ ನೀನು ಕೇಳಿ ಅಂತ ಅಲ್ಲಿ. ನಾನು ಕೇಳಿದ ಕ್ವಶನ್ ಇದು ಆನ್ಸರ್ ಅಲ್ಲ ಗೈಸ್. ಇನ್ನೇನು ತರಲೆ ಹೊಡಿಬಾರ್ದಂಗಲ್ಲ, ತರಲೆ ಕ್ವಶನು ನೋಡಿ. ಈ ಥರ ಬರ್ತಾ ಇದೆ, ಈಗ ಬರ್ತಾ ಗೊತ್ತಿಲ್ಲ. ಬರ್ತಾಡಿದ್ದೀರ. ನಾನು ಹಂಗೆ ಅಂದಿದ್ದು, ನನಗೆ ತಿಕ್ಲಿದ ಕ್ರ್ಯಾಕ್ ಹಿಡಿದು ಅಲ್ಲ ಆ ಥರ ಅವ್ರು ಮಾಡಲ್ವಾ ಇಂಗ್ಲೀಷ್ ದೇಶದಲ್ಲಿ, ಇಂಗ್ಲೀಷ್ ಇದರಲ್ಲಿ ಹೋಗ್ತಲ್ಲ ಅಂತಾರಲ್ಲ, ಅದರಲ್ಲಿ ನಾನು ಬರ್ತಾ ಇದ್ದೇನೆ. ನಂಗೆ ನಾನು ಅಂದ್ಕೊಂಡೆ ಹಂಗಿಲ್ಲ. ಚೈನೀಸ್ ಹಂಗೆ ಮಾಡ್ತಾರೆ ಗೈಸ್. ಯಾರ ಗೊತ್ತಿರೋ ಒಟ್ಟು ಅಂತಾರೆ. ನೀ ಚೈನೀಸ್ ಅಲ್ವಾ, ತಿಕ್ಕಂಗೆ ಮಾಡಿದ್ಯಾ? ಚೈನೀಸ್ ಆಗ ನೀನಾಗಿರ್ಬೇಕು. ಚೈನೀಸ್ ಭಾರತದ ನಾರಿ ನಾನು, ಕನ್ನಡತಿ ಅದರಲ್ಲೂ. ಮತ್ತೆ ಯಾಕೆ ಹಂಗೆ ಅಂತೀನಿ ಅಂದ್ರೆ ನಂಗೆ ಹೇಳಕ್ಕೋಗ್ಬಿಟ್ಟಿಲ್ಲ ಅದನ್ನು. ಹಂಗೆ ಯಾಕಂದೆ? ನಮ್ಮ ಹೆಮ್ಮೆ ಕನ್ನಡ ಅಂತ ನಾನು ಬಾಳ್ತಿರೋಳು. ನಮ್ಮ ಹೆಮ್ಮೆ ಕನ್ನಡ, ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ. ಯಾವ್ದೋ ಒಂದು ಅದರೊಳಗೆ ನನಗೆ ಹೆಮ್ಮೆ ಐತೆ ತಾನೇ, ಅದೇ ಹೆಮ್ಮೆ ಐತೆ. ಹೆಮ್ಮೆ ಇರ್ಬೇಕು, ಒಟ್ಟು ಹೆಮ್ಮೆ ಇರಬಾರ್ದು. ಮೇಲೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಏನ್ ಗೊತ್ತಾ, ಅವರವರ ಭಾವನೆಗೆ ಅವರವರೇ ಹೊಣೆ ಆಗಿರ್ತಾರೆ. ನಾವು ಹೊಣೆ ಆಗಲ್ಲ. ನೀವು ಆಯ್ತು, ಬೇರೆ ಆಯ್ತು, ಅವಳಾಯ್ತು. ಅದ್ರ ಹೇಳಿದ್ದು ಕೆಟ್ಟದ್ದು ತಿಳ್ಕೊಂತಿರೋದ್ರೆ ನಾನು ಹೇಳ್ತೀನಿ, ಕೆಟ್ಟ ತಿಳ್ಕೊಳ್ಳಿ ಅಂತ. ನಾನು ಊಟ ಮಾಡಿ ಬನ್ನಿ ಅಂದ್ರೆ ನಾನು ಯಾಕೆ ಕರೆದೆ ಊಟ ಮಾಡೋಕ್ಕೆ, ನೀನೇ ಅವಳು ಕರೆಯಕ್ಕೆ ಅಂತ ತಪ್ಪು ತಿಳ್ಕೊಳ್ಳೋಕ್ಕೆ ನಾವೇನು ಮಾಡೋದಕ್ಕಾಗಲ್ಲ ಅಲ್ವಾ? ಆ ಥರನೇ ಇರ್ತಾರೆ ನೋಡಿ. ಚೆನ್ನಾಗಿ ಬಂದಿದೆ. ಓ ಗುಡ್ನೆಸ್, ಥ್ಯಾಂಕ್ ಯು ಸೋ ಮಚ್ ಬಾಂಡ್ಲಿ. ಅದು ಫ್ರೆಂಚ್ ಫ್ರೈ ಆಗಲಿಲ್ಲ, ಬೋಂಡ ಆಯ್ತು. ಇಲ್ಲ ಫ್ರೆಂಡ್ಸ್, ತುಂಬಾ ಚಂದ. ಬೋರ್ಡ್ ಇಟ್ಟೆ ಯೂಸ್ ಮಾಡಿದ ನಾನು. ಕೋತಿ ನಮ್ಮನೆ ಬೋಂಡ ಥರ ಉಪ್ಪುತ್ತೈತೆ ಗೈಸು. ಇಲ್ಲ ಕೋತಿ, ಇವಳು ತರಲೆ ಕೋತಿ ಅಂತ ಆಗ್ಬಿಟ್ಟವಳು ಇವಾಗ. ಚೆನ್ನಾಗಿ ಫ್ರೀ ಆಗ್ತಿದೆ. ಇವಳು ಬೋರ್ಡ್ ಆಗಿದೆ. ಬೋರ್ಡ್ ಇಟ್ಟೆ ಯೂಸ್ ಮಾಡಿ ಅದಂಗೆ ಬೋರ್ಡ್ ಆಗುತ್ತೆ ಅದು. ನೋಡಕ್ಕೆ ಹಂಗೆ ಕಾಣ್ತೈತೆ ಗೈಸ್. ತರಲೆ ಅಲ್ಲ, ತರಲೆ. ನೀವೇ ನೀಟಾಗಿ ಗೆಸ್ ಮಾಡಿ. ಅಕ್ಕಿ ಅದು ಮೆಣಸಿನ್ಕಾಯಿ ಬೋಂಡ ಥರ ಇಲ್ಲ ಗೈಸ್. ಈಗ ನೋಡು ಸರ್ರ ಫ್ರೆಂಚ್ ಫ್ರೈ ಮಾಡಿದ್ದೀನಿ. ಸುಮ್ಮನೆ ಟೇಸ್ಟಿಗೆ ನೋಡಿದ್ದು, ಟೆಸ್ಟಿಂಗಿಗೆ ಮಾಡಿದ್ದು. ಅದು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಈಗ ಒಂದೇ ಸಮಯ ಒಂದೇ ತೆಳ್ಳಗೆ ಹಾಕ್ಬಿಡ್ತೀನಿ. ಟೆಸ್ಟಿಂಗಿಗೆ ಹಿಂಗೆ ಬಂದಿತ್ತು, ಏನು ರಿಯಲ್ ಆಗಿ ನಂಗೆ ಗೊತ್ತಿಲ್ಲಪ್ಪ. ನೋಡಿ ವಾವ್, ಸಖತ್ತ ಬರ್ತಾ ಇದೆ. ಇನ್ನು ಈ ಕಣ್ಣಾಗ ಏನೇನು ನೋಡ್ಬೇಕು ಅಂತ ಕಮೆಂಟ್ ಹಾಕ್ಬಿಡ್ತಾರೆ. ನಾವೇನು ತೋರಿಸಿದ್ದೀವಿ ಫ್ರೆಂಡ್ಸ್. ಅಮ್ಮ ಯಾರೋ ಹೇಳ್ತಾ ಇದ್ರು, ಯಾರೋ ಇದರಲ್ಲಿ ಗುರುಜಿ ಯಾರೋ ಒಬ್ರು ನಮ್ಮ ಚಿಕ್ಕದು ಲಕ್ಷ್ಮೀದಾಳೆ, ಲಕ್ಷ್ಮೀದಾಳೆ, ನಮ್ಮದು ಲಕ್ಷ್ಮೀದಾಳೆ, ನೀವು ಇಲ್ಲಿದ್ದಾರಾ ಅಂತ ಯಾರೋ ಹೇಳ್ತಾ ಇದ್ರು. ಹಂಗೆ ನಾನು ಆ ಥರ ನಾನು ಹೇಳಿದ್ದೇನೆ. ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂದ್ರೆ ನಾನಲ್ಲ, ಆ ಥರದ್ದು ವಿಡಿಯೋಗೆ ಹೇಳಬೇಕು. ಈ ಕಣ್ಣಲ್ಲಿ ನೀವು ಏನೇನು ನೋಡಬೇಕು ಅಂತ ನಂಗಲ್ಲ. ನಾನು ಒಳ್ಳೆ ಫ್ರೆಂಚ್ ಫ್ರೈ ಅಂತ ಬೋಂಡ ಮಾಡ್ತಿದ್ಯಾ, ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ. ರಿಯಲ್ ಫ್ರೆಂಚ್ ಫ್ರೈ ಅಂದರೆ ಇವಳು ಒಂದೇ ಒಂದು ಕೊಡಲ್ಲ ಫ್ರೆಂಡ್ಸ್. ಇವಳು ಹೆಂಗೆ ಬೋಂಡ ಅಂದ್ಲು ನನಗೆ, ಹೆಂಗೆ ಬೋಂಡ ಅಂದವಳು ನನಗೆ.
ನಾನು ತಗೊಳ್ಳಲ್ಲ. ಇಲ್ಲಿಂದ ಬಾಯಿಂದ ಬೋಂಡ ಅಂದೆ. ಈಗ ಅದೇ ಬಾಯಿಗೆ ನಾನೊಂದು ಫ್ರೆಂಚ್ ಫ್ರೈ ಕೊಡಲ್ಲ, ದೊಡ್ಡ ಮುಗ್ ತಗೊಂಡು ಕೊಡ್ತೀನಿ, ಬದ್ದು ಕೊಡ್ತೀನಿ. ಅದನ್ನ ಫ್ರೆಂಚ್ ಫ್ರೈ ಅಂತ ಅನ್ನೋದೇ ಇಲ್ಲ ನಾನು. ಹಾಗೆ ನಾನು ಕೊಡೋದೇ ಇಲ್ಲ. ನಂಗೆ ಗೊತ್ತು ಹೆಂಗ್ ತಿನ್ಬೇಕು ಎಂದು. ನಾನು ದೊಡ್ಡಮ್ಗೆ ಹೇಳ್ತೀನಿ ಕೊಡ್ಬೇಡ ಅಂತ ಹೋಗಿ. ನಂಗೆಲ್ಲ ಮಾಡಲ್ಲ, ದೊಡ್ಡಮ್ಮ ನಂಗೆ ಕೊಡುತ್ತೆ ತಾವು ತಿನ್ನು ಎಂದು. ಅವನ್ನ ತಿಂತೀನಿ. ಹೇಳ್ತೀನಿ ಕೊಡ್ಬೇಡ ಹಾಕಾಳು ಫ್ರೆಂಚ್ ಫ್ರೈನ ಬೋಂಡ ಅಂದೇಳೆ, ನಂಗೆ ಅವಮಾನ ಮಾಡಿದಾಳೆ ಅಂತ ಹೇಳ್ತೀನಿ ನೋಡಿ. ನಿಂಗೆ ಯಾಕೆ ಅವಮಾನ ಮಾಡ? ನಾನು ಮಾಡಿಲ್ಲ. ನಾ ಫ್ರೆಂಚ್ ಫ್ರೈ ಬೋಂಡ ಅಂತ ಹೆಂಗಂದ್ರೆ ನೀನು ಬೋಡ್ದಾಳೆ ಬೋಂಡ ಹೋಗ್ತಾ ನೋಡಿ ಫ್ರೆಂಡ್ಸ್ ಏನು ಸಕ್ಕತ್ತವ. ವಾವ್, ಬನ್ನಿ ನಮ್ಮ ಮಕ್ಕಳು ತೋರಿಸ್ಕೊಂಬಲ್ಲ, ಬನ್ನಿ. ವಾವ್, ಯಪ್ಪ 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 ಸಖತ್ತಾಗಿದೆ. ಅಮ್ಮ ಪ್ಲೀಸ್ ಅಂದ್ರೆ ತಿನ್ಬೇಡ ಕಣಮ್ಮ, ಕಳ್ದರ ಹೆಂಗ ಹುಡಿಕೊಂಬರ್ಲಿ, ಎಲ್ಲಮ್ಮ ಬರ್ಲಿ. ನಾನು ಇಲ್ಲಿರ್ತೀನಿ ಗೊತ್ತಾ, ಕದಿನಿಂದ ಇರ್ತೀನಿ ಜಾಸ್ತಿ. ತಿನ್ಬಿಟ್ಟು ಕಳ್ದೋಗ್ಬಿಟ್ರೆ ಕದಿನಿಂದ ಇರ್ತೀನಿ ನಾನು ಯಾವಾಗಲೂ. ಫ್ರೆಂಡ್ಸ್ ಹೆಂಗ್ ಗೊತ್ತಾ, ನಾನು ಯಾವಾಗಲೂ ಅವ್ನ ಆಟರ್ಸ್ಬೇಕಾದ್ರೆ ಎದುರಿಸ್ಬೇಕಾದ್ರೆ ಕದಿನಿಂದನೇ ಬಚ್ಚಿಕೊಳ್ಳೋದು. ಅಲ್ಲ ತಿನ್ಬಿಟ್ಟು ಕಳ್ದೋಗ್ಬಿಟ್ರೆ ಎಲ್ಲಿ ಹುಡ್ಕೊಂಡು ಅಡ್ರೆಸ್ ಅವ್ರು ಹೇಳೋಗ್ತೀಯ ಪ್ಲೀಸ್. ಮಯೋ ತಗೊಂಬರ್ಗು, ಹೋಗಿ ಮಯೋ ದಳಮ್ ಟೇಸ್ಟ್ ಹೊಸ್ಕೊಂಬಂದ ಎರಡೆರಡು ಆಗಿದ್ದಾವೆ. ಬಟ್ ತಿಂದ್ಮೇಲೆ ಕಳ್ದೋದಾಗ ನಂಗೆ ಅಡ್ರೆಸ್ ಹೇಳೋಬೇಕು. ಆಯ್ತು ಹೋಗ್ತಾ ಮಯೋ ಅಡ್ರೆಸ್ ಹೇಳೋಗುತ್ತೆ, ಎಲ್ಲರೂ ಹೋಗಿ ಹುಡ್ಕೊಂಬರ ನಮ್ಮನ್ನ. ಅದೇ ನಾನು ಹೇಳ್ತಾ ಇದ್ದೀನಿ, ನನಗೆ ಹುಡ್ಕೋಕ್ಕಾಗಲ್ಲ, ಅಡ್ರೆಸ್ ಹೇಳು ಹುಡ್ಕೊಂಬರ್ತೀನಿ ಎಂದು. ನಮ್ಮ ಇಲ್ಲಿ ಮಾಯೋ ಇಲ್ಲ. ಎಲ್ಲಿಟ್ಟಿದ್ಯಮ್ಮ ಗೊತ್ತಿಲ್ಲ ಗಾಯ್ಸ್. ಎಲ್ಲೆಲ್ಲ ಇಟ್ಬಿಟ್ಟು ಹುಡ್ಕೊಂಬಂತ ಕಳ್ಸೋದು ನನಗೆ ಸಿಗಲ್ಲ, ಆಮೇಲೆ ಬೈಯೋದು. ಸಿಗ್ತಲ್ಲ ಹೆಂಗೆ ನಾವಂದ್ರೆ ಸುಮ್ಮನೆ ನಾವು ಪಂಟ್ರು ನಾವು. ಹೇಳೋದು ಹೆಂಗ್ ಗೊತ್ತಾ, ಅದೇನೋ ಹೇಳ್ತಾರಲ್ಲ, ಆಟ ಆಡೋರು ಹೇಳ್ತಾರೆ, ಅದೇನೋ ಸಿಕ್ಕ ಮೇಲೆ ಪೊಂಟ್ರು ಅನ್ನೋದು. ಅದಕ್ಕೂ ಮುಂಚೆ ಹುಡ್ಬೇಕಾಗಿತ್ತು, ಹೋಗಿ ಹುಡುಕ್ತೀವಿ ನೋಡು. ಮಯ ಸಿಗ್ಲಿಲ್ಲ, ಎಲ್ಲಿಟ್ಟಿದ್ಯಾ ಅಂದ್ರೆ ಮತ್ತೆ ಸಿಕ್ಕ ಮೇಲೆ ಪೊಂಟ್ರು ಅನ್ನೋದಾ? ಅದು ಸಿಗ್ಲಿಲ್ಲ ಅಂದ್ರೆ ಬಿಡ್ಬಾರ್ದು, ತಂದೆ ತರ್ತೀನಿ ಕಣಮ್ಮ. ನಾನು ಹೇಳಿದ್ಯಲ್ಲ, ಆರ್ಡ್ರ್ ಮಾಡಿದ್ಯಲ್ಲ, ನಾನು ನಿನ್ನ ಮಗಳು ಕಣಮ್ಮ ಅಂತೇಳಿ ನೀನು ತಗೊಂಬಂದಿದ್ರೆ ಭೇಷ್ ಮಗಳೇ ಅಂತಿದ್ದೆ ನಾನು. ಅದು ಸಿಕ್ಬೇಕು ಅದನ್ನ ನಾನು ಹೇಳ್ಕೊಂಡೆ ಬಟ್ ಮನ್ಸಲ್ಲಿ ಹೇಳ್ಕೊಂಡೆ, ನೀನು ಕೇಳಿಸಿಲ್ಲ. ಸಿಗೋಕ್ಕಿಂತ ಮುಂಚೆ ಅಯ್ಯೇ ಎಲ್ಲೆಲ್ಲ ಇಟ್ಬಿಡೋದು ಹೇಳೋದು ಅಂತ ಅಂದು ಸಿಕ್ಕ ಮೇಲೆ ಪೊಂಟ್ರು ಅಂಬೋದು. ನಾನು ಮನ್ಸಾಗಿ ಹೇಳ್ಕೊಂಡೆ ಗಾಯ್ಸ್. ನಾನು ನಿಜ ಮನಸ್ಸಾಗಿ ನಾನು 1000 ಹೇಳ್ಕೊಂಡೆ. ನೀನು ಹೆಂಗೆ ನಾನು ಫ್ರೆಂಡ್ಸ್ ಫ್ರೈ ಬಾಯ್ ಬಿಟ್ಟು ಹೇಳಿದ್ ನೀನು ಬೋಂಡ ಅಂತ ಹೇಳು. ಹೆಂಗೆ ಅಂತ ಬಾಯಿಂದ ಹೇಳಿದೆ. ಮತ್ತೆ ಇವಾಗ ನಾನು ನಿಮ್ಮ ಮನ್ಸಾಗ ಯಾಕೆ ಲೆಕ್ಕ ತಗೋಬೇಕು ಅಲ್ವಾ? ವಾದ ಅದಕ್ಕೆ ಹೇಳೋದು, ವಾದ ಮಾಡಿಬಿಡ್ದು ಯಾವತ್ತೂ ಸೋತು ಬಾಳ್ಬೇಕು ಅಂತ. ಆಮೇಲೆ ಹೆಂಗೆ ಕಪ್ಪು ಕಪ್ಕೊಳ್ತೀವಿ. ನನ್ನ ಜೊತೆ ವಾದ ಮಾಡೋದಕ್ಕೆ ಬಂದರೆ ಸೋತು ಸುಣ್ಣವಾಗುವೆ ಮಗಳೇ. ಸೋಲದು ಓಕೆ, ಬಟ್ ಸುಣ್ಣ ಆಗೋದು ಹೆಂಗೆ? ಅದು ಯಾಕೆ ಆಗ್ಬೇಕು? ಸುಣ್ಣ ಅಂದರೆ ಏನಿಲ್ಲ, ಕತೆ ಗೋವಿಂದ ಆಗ್ಬಿಡುತ್ತೆ. ಈ ಕಡೆ ಹೌದಾ? ಯಾಕಮ್ಮ ಸುಣ್ಣ ಆದರೆ ಏನಾಗುತ್ತಮ್ಮ? ಸುಣ್ಣ ಅಂದರೆ ನೀನೇನು ನಡೆಯಲ್ಲ ಅಂತ ಅರ್ಥ. ಇನ್ನು ಮಯ ಹೋಗ್ತಾ ಇದ್ದೀನಿ, ದಡವಂಗೆ ತೋರಿಸ್ತಾರೆ ನಮಗೆ. ಮಯ ಆಗ್ತಾ ಇದೆಯಾ? ಟೇಸ್ಟ್ ನೋಡಲಿ. ಎರಡೇ ಫಸ್ಟು ಸುಮ್ಮನೆ ತೋರಿಸಿದ್ವಿ ಇವನ್ನ ಟ್ರಯಲಿಗೆ, ನೋಡುವ ಟೇಸ್ಟ್. ಆಮೇಲೆ ಜಾಸ್ತಿ ತಗೊಂಡೋಗ್ತೀನಿ ನಾನು. ಏನಿದೆ? ಕ್ರೀಮು ಚಕ್ಲಿ ಕೋಳ್ಬಳೆ ಮಾಡ್ತಿದ್ದಮ್ಮ. ಅದಕ್ಕೆ ಇನ್ನೊಂದು ಸ್ವಲ್ಪ ಕೋಳ್ಬಳೆ. ಅದನ್ನೇ ಇವಳಿಗೆ ಕೊಡೋದು, ಕೋಡ್ಬಳೆ ಗೀಡ್ಬಳೆ ಎಲ್ಲ ಇವಳಿಗೆ ಕೊಡೋದು. ಸುಮ್ಮನೆ ನಾನು ಜಾಸ್ತಿ ಮಾಡಿಲ್ಲ, ಇನ್ನೂ ಇವಾಗ ಅಲ್ಲಿ ಹಾಕಿದ್ದೀನಲ್ವಾ, ಇವಾಗ ನೋಡಿ ಅಲ್ಲಿ ಆಗ್ತಾ ಇದೆ. ನೋಡಿ ಅಲ್ಲಿ ಆಗ್ತಾ ಇದೆ. ಟೇಸ್ಟ್ ನೋಡ್ಲಿಕ್ಕೆ ಹೇಗೆ ನಮ್ಗೆ ತುಂಬ ಕೂತ್ಕೊಳ್ಳೋದು. ಯಪ್ಪ ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ? ಎಷ್ಟು ದೊಡ್ಡ ತಟ್ಟೆಲಿ ಎರಡೇ ಅಂದ್ರೆ ನಾನು ಜಾಸ್ತಿ ಹಾಕ್ತೀನಿ. ಫ್ರೈ ನೋಡಿ ಎಷ್ಟು ಫ್ರೆಂಚ್ ಫ್ರೈ ಎರಡೆರಡು ಸುಮ್ಮನೆ ಟೇಸ್ಟ್ ಹಿಂಗೆ ಹಾಕಿದೆ, ಎರಡು ಹಿಂಗೆ ಬಂದ್ಬಿಟ್ಟವೆ. ಇನ್ನು ಇವಾಗ ಹಾಕಿದ್ದೀನಿ ನಾವು ತಾವು. ನೀವು ಟೇಸ್ಟ್ ನೋಡಿ ಮುರ್ದೋಡೆಗೆ ಹೆಂಗೆ ಬೋಂಡ ಆಗಿದ್ದಾಳ. ಬೋಂಡ ಥರ ಇಲ್ವಾ? ಎತ್ಕೊತೀನಿ ಮಯೋದಾಗಿದೆ ಸಾಸು ಇದು ಅಂತಂದಲ್ಲ ಮಯೋ ಆಯ್ತಲ್ಲ. ಸೂಪರ್ ಸೂಪರ್ ಬಂದೆ ಗಾಯ್ಸ್. ಅದು ಪದಕ ಪಚ್ಚಂಡಿದ್ದು ಅದು ಸ್ವಲ್ಪ ಟೇಸ್ಟ್ ಇಟ್ಟು ಪದಕ ಸಾಕು. ಟೇಸ್ಟ್ ನೋಡಿ ಅರುಣ, ಇದು ಟೇಸ್ಟ್ ನೋಡ್ಬಾ. ಫ್ರೆಂಚ್ ಫ್ರೈ ಆಯಿತು. ಮಯೋ ಮಯೋ ಪಿಜ್ಜಾ ಪಿಜ್ಜಾ ಹಾಕೋದು. ಪಿಜ್ಜಾ ಪಿಜ್ಜಾ
ತಿಂತೀನಿ ಎತ್ಕೊಂತೀನಿ ಚೆನ್ನಾಗಣ್ಣ ಮೈಯಾಗ ಎತ್ಕ ಸಕ್ಕತ್ತಾಯ್ತು ಜಾಸ್ತಿ ಎತ್ಕ ಅಂಟು ಇಲ್ಲ ಅಣ್ಣ ಟೇಸ್ಟಿಗೆ ನಾ ತಿಂತೀನಲ್ಲ ತಿನ್ನು ಓ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ನಾನು ಅವಾಗಲೇ ಸೂಪರ್ ಅಂತ ಮನ್ಸಲ್ಲಿ ಹೇಳ್ಕೊಂಡೆ ಬಟ್ ಅವಾಗ ಹೇಳಿಲ್ಲ ಈ ಕುಕುಮರಿ ಏನು ಹೇಳ್ತಾ ಗೊತ್ತಾ ಬೋಂಡ್ ಅಂತ ಹೆಸರಿಟ್ಟು ಕುಕುಮರಿ ಇಲ್ಲ ಗೈಸ್ ನಾನು ಮನ್ಸಲ್ಲಿ ಚೆನ್ನಾಗಿದೆ ಅಂತ ಹೇಳಿದೆ ಬಟ್ ಅಮ್ಮ ಕೇಳಿಸಿಲ್ಲ ಅಷ್ಟೇ ಕುಕುಮರಿ ಬೋಂಡ್ ಅಂತ ಹೆಸರಿಟ್ಟು ಕೊಡ್ತೀಯು ಮಾತಾಡ್ಸ್ಬೇಡ ನಿಂಗೆ ಒಂದೇ ಒಂದು ಫ್ರೆಂಚ್ ಫ್ರೈ ಕೊಡಲ್ಲ ಯಾಕಮ್ಮ ನಾನು ತಿಂತೀನಿ ನೀ ಏನಂತ ಹೇಳ್ದೆ ಏನು ನಾನು ವಾವ್ ಫ್ರೆಂಚ್ ಫ್ರೈ ಎಷ್ಟು ಚೆನ್ನಾಗಿತ್ತಪ್ಪ ಇದು ಫ್ರೆಂಚ್ ಫ್ರೈ ಅಂತ ಹೇಳ್ದೆ ಮೇಲೆ ಕೆತ್ಕೋಗಿ ಇಲ್ಲ ಅಂದಿಲ್ಲ ಎಳೆ ಅಂತ ಗೊತ್ತಾ ಬೋಂಡ ಅಂದ್ಲು ಇಲ್ಲ ಬಟ್ ನಾನು ಮನ್ಸೊಳಗೆ ಹೇಳ್ಕೊಂಡೆ ವಾವ್ ಫ್ರೆಂಚ್ ಫ್ರೈ ಎಷ್ಟು ಚೆನ್ನಾಗಿತ್ತಪ್ಪ ಸೇಮ್ ಎಲ್ಲ ಹೋಟೆಲ್ ಕೊಡ್ತಾರಲ್ಲ ಸೇಮ್ ಹಂಗೆ ತರಲೆ ಇವಳು ಮತ್ತೆ ನಂಬೇಡಿ ಇವಳು ನಿಮ್ಮ ಈ ವಿಡಿಯೋದಲ್ಲೇ ಕೇಳಿ ಇಲ್ಲ ಗೈಸ್ ನಾನು ಮನ್ಸ ಹೇಳ್ಕೊಂಡೆ ಬಟ್ ಬಾಯ್ ಬಿಟ್ಟು ಹೇಳಿಲ್ಲ ಸುಮ್ಮನೆ ಚುಡಾಯಿಸೋಣ ಎಂದು ಬೋಂಡ ಅಂದೆ ನಾನು ಅಷ್ಟೇ ಕೊಡಮ್ಮ ಒಂದೇ ಅಂತ ಕೊಡಲ್ಲ ಒಂದೇ ಅಂತ ಕೊಡು ಟೇಸ್ಟ್ ನೋಡ್ತೀನಿ ಅಷ್ಟೇ ನೋಡ್ತೀನಿ ಬಿಡ್ತೀನಿ ಅಷ್ಟೇ ಎಷ್ಟು ಹಾಕಿದ್ರೆ ಹೇಳಲಿ ಕಟ್ಟಗೊಂಡಿದ್ದು ಟೇಸ್ಟ್ ನೋಡೋಕ್ಕೆ ಇಷ್ಟ ಇವು ಕೊಟ್ಬರೇನೋ ಟೇಸ್ಟ್ ನೋಡೋಕ್ಕೆ ಕೊಟ್ಟಿದ್ದು ಆಯ್ತು ಇದು ಮಯ ಹಾಕಾಗಿತ್ತು ಮತ್ತೆ ಆಯ್ತು ಹಿಡಿತಿಲ್ಲ ಟೇಸ್ಟ್ ನೋಡಿ ಹೆಂಗಿದೆ ನೋಡಿ ಇಲ್ಲಿ ನೋಡಿ ಕ್ರಿಸ್ಪಿ ಸೂಪರ್ ಟೇಸ್ಟ್ ಫಸ್ಟ್ ನೋಡಿ ನಿಮಗೆ ಕೊಡಲ್ಲ ನೀ ಟೇಸ್ಟ್ ಮಾಡಿ ಹೇಳು ಅಮ್ಮ ಕೊಡಲ್ಲ ಫ್ರೆಂಡ್ಸ್ ಇಲ್ಲಿ ಕೊಡೋದು ಬೇಡ ಆಯ್ತಾ ಯಾಕಂದ್ರೆ ಹೇಳೋ ನನಗೆ ಏನೊಂದು ಗೊತ್ತು ಬೋಂಡು ಅಂತ ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ಅಷ್ಟು ಕಷ್ಟಪಟ್ಟು ಎಷ್ಟು ನಮ್ಮ ಅಕ್ಕ ಎಷ್ಟು ಚೆನ್ನಾಗಿದೆ ಸೂಪರ್ ಅಂತ ಹೇಳಿದ್ರು ನಮ್ಮ ಅಕ್ಕ ಮಕ್ಕಳೆಲ್ಲ ಸೂಪರ್ ಆಂಟಿ ಅಂತ ಹೇಳಿದ್ರು ನೀವು ಕೂಗು ಬರೀ ಬೋಂಡ ಮಾಡ್ತಿದ್ಯಾ ಬೋಂಡ ಅಂತ ಕೊಡಲ್ಲ ನನಗೆ ಕೊಡು ಅಮ್ಮ ಒಂದೇ ಬೈಸ್ ಪ್ಲೀಸ್ ಅಲ್ಲ ನನಗೊಂದು ಹಾಡು ಹೇಳಿ ಕೊಡ್ತೀನಿ ಆಡ ಯಾವ ಆಡ ಹೇಳಿ ನಾನು ಯಾವ ಸಾಂಗ್ ಅಂದ್ರೆ ಮಮ್ಮಿ 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 ನನ್ನ ಮುದ್ದು ಮಮ್ಮಿ ನಂಗೂ ಫ್ರೆಂಚ್ ಫ್ರೈ ಒಂದು ಪೀಸ್ ಕೊಡು ಮಮ್ಮಿ ಪ್ಲೀಸ್ ಕೊಡಲ್ಲ ಏನು ಹಾಡು ಹೇಳಿದಾಳೆ ಅಂತ ಹೋಗ್ಲಿ ಅಂತ ಪಾಪ ಅಂತ ಓಡಾಡ್ತಿದ್ದಾಳೆ ಅಂತ ಇಷ್ಟೇ ಬಾಯಿ ಹೇಳ್ತಾನೆ ಈಗ ಸರಿಯಾ ಹೇಗಿದೆ ಟೇಸ್ಟ್ ಹೇಳ ಸಕ್ಕತ್ತಾಗಿದೆ ಪಕ್ಕದ ನೀವು ಟ್ರೈ ಮಾಡಿ ಸಕ್ಕತ್ತಾಗಿರ್ತಾ ಹೋಗಿ ಪಾಪ ಹಾಡು ಹೇಳಿದೆ ಫ್ರೆಂಡ್ಸ್ ಬ್ರೇಕ್ ಕೊಡು ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಜವಾಗ್ಲೂ ಫ್ರೆಂಚ್ ಫ್ರೈ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ಕೊಂಡೇ ಇರಲಿಲ್ಲ ನನಗೆ ಸಕ್ಕತ್ತಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನಾನು ಮಾಡಿದ್ದೆಲ್ಲ ಆ ಥರ ಸಕ್ಕತ್ತ ಬರುತ್ತೆ ಹೀಗೆ ಗಾಯ್ಸ್ ನನ್ನ ಮಮ್ಮಿ ನನಗೆ ಫ್ರೆಂಚ್ ಫ್ರೈ ಕೊಡ್ಸು ತಿಂಚಿದ್ದೀನಿ ಥ್ಯಾಂಕ್ ಯು ಅಮ್ಮ ಚೆನ್ನಾಯ್ತಾ ದೊಡ್ಡ ಕಟ್ಟು ಸೂಪರ್ ಗಾಯ್ಸ್ ಮನೇಲೇನೆ ಆರಾಮ್ ಮಾಡ್ಕೋಬೋದು ನೋಡಿ ಏನು ರೆಸಿಪಿ ತೋರಿಸ್ತಿಲ್ಲ ಇದೇ ರೀತಿ ಸರ್ 1 ಇಲ್ಲ 2 ಆಲೂಗಡ್ಡೆಯಿಂದಲೇ ನೀವು ಸ್ಟಾರ್ಟ್ ಮಾಡಿ ನಿಮಗೆ ಯಾವ ಥರ ಫೀಲ್ ಅನಿಸುತ್ತೆ ಚೆನ್ನಾಗಿದೆ ಅನಿಸುತ್ತೆ ನೆಕ್ಸ್ಟ್ ಜಾಸ್ತಿ ಕ್ವಾಂಟಿಟಿನ ಮಾಡ್ಕೋಬೋದು ಓಕೆನಾ ಅದು ಬಿಟ್ಟು ಟೇಸ್ಟ್ ಮಾತ್ರ ಅದು ಜೆನ್ಯೂನಾಗಿ ಹೇಳ್ತಿದ್ದು ಸಕ್ಕತ್ತಾಗಿ ಬಂದಿದೆ ಪ್ಲೀಸ್ ಟ್ರೈ ತಿಂಬಲ್ಲ ತಿನ್ಸೋಣ ಬನ್ನಿ ಇದೇನನ್ನು ಕೇಳಿ ಹಾಕಿದ್ರೆ ಹೇಳೋದಕ್ಕೆ ಮೈಯಾಗ ಬದು ವೈಟ್ ಮೊಟ್ಟೆ ಬರ್ತದೆ ತಿನ್ಬೋದು ತಿಂದಿಲ್ಲ ಹೌದಾ ವೈಟ್ ಮೊಟ್ಟೆ ಬರ್ತದೆ ತಗೋಬೋದು ನೋಡಿ ಎಷ್ಟು ಟೊಮೆಟೊ ಪೊದ್ದು ಮಕ್ಕ ತೋರಿಸ್ತೀನಿ ತಡ್ರಿ ನೋಡಿ ನೋಡಿ ನಮ್ಮ ಆಶೆಗಳು ಇಬ್ಬರು ಒಂದೇ
ಫ್ರೆಂಡ್ಸ್, ನಮ್ಮ ಅಕ್ಕನ ಮಕ್ಕಳು, ನಾನು, ನಮ್ಮ ಆಶಾ ತುಂಬಾ ಇಷ್ಟಪಟ್ಟು ತಿಂದು ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಫುಲ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಫ್ರೆಂಚ್ ಫ್ರೈ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾಕಿರ್ಲಿಲ್ವಾ ರಿಟರ್ನ್ ಆಪ್ಷನ್? ಹೊಸ ವಿಡಿಯೋ ಕಾಲ್ ಮಾಡಿ ತೋರಿಸಿರಾ? ಅಯ್ಯ, ನೀಗೇನಂತ ನಾನು ಏನು ಮಾಡಿದ್ದು ಹೇಳು? ಮನೆ ಸ್ಪೆಷಲ್ ಗೊತ್ತಾಗ್ಬಿಡ್ತಾವೆ ಅವಳಿಗೆ. ಮಾಂಸ ಬರೋ ಅಷ್ಟೊತ್ತಿ ಮಧ್ಯಾಹ್ನ ಏನು ಮಾಡೋದು ದೋಸಲ್ಲ ಅವಳು ಮಕ್ಕ ಹಿಂಗೆ ಮುಚ್ಕೊಂಡು ನೋಡು. ಅವೇ ತಗೊಂತ ಇದೆಯಾ ಮಾಂಸ? ಶೀತದ್ದು ಬಿಸ್ತೀರಿನ ಅವೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಫ್ರೆಂಚ್ ಫ್ರೈ ಅಂತೇಳಿ ಕಡೆಗೂ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನಮ್ಮ ಹಂಸ ಯಾರು ಕೂಕೊಡುತ್ತಾರೇನೋ ಏನೋ ಐಟಮ್ ಅದೇ ರಾಗಿತ ಅಂತಾರಂತೆ ಅವ್ರು ಬಂದಿದ್ದಾರೆ. ಫ್ರೆಂಚ್ ಫ್ರೈ ಅಂತೇಳಿ ಹೇಳಿ ಕಡೆಗೂ ಫ್ರೆಂಚ್ ಫ್ರೈ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿ ಬಂದಿತ್ತು. ನಾನೇನು ಕೆಲಸ ಮಾಡಿಬಿಟ್ಟಿದ್ದೆ ಅಂತಂದರೆ ಮಿಕ್ಸಿಗೆ ಹಾಕೋಕೆ ಹೋಗ್ಬಿಟ್ಟಿದ್ದೆ. ಮಿಕ್ಸಿಗೆ ಹಾಕ್ಬಿಟ್ರೆ ಅದೆಲ್ಲ ಇದು ಆಲೂಗಡ್ಡೆಗೆ ಏನೇ ಸ್ಮ್ಯಾಶ್ ಮಾಡಿದ್ರು ಸ್ವಲ್ಪ ಗಟ್ಟಿ ಥರ ಉಳ್ಕೊಂಬಿಡುತ್ತೆ. ಏನೇ ನಾವು ಸ್ಪೂನಲ್ಲೇ ಆಯಿತು ಅಥವಾ ಈ ಮಸೆ ಗುಂಡು ಥರ ಬರುತ್ತಲ್ಲ ಸ್ಟೀಲಿಂದು ಮಸೆಯೋದು, ಅದರಲ್ಲಿ ನಾವು ಈ ಥರ ಮೊಸರು ಕೂಡ ಹಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಮಿಕ್ಸಿಗೆ ಹಾಕ್ಬಿಡೋಣ ಅಂತ, ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಅಂತಲೂ ಒಂದು ಐಡಿಯಾ ಬಂತು ನನಗೆ. ಹಂಗೆ ಅನ್ನಿಸ್ತು, ಪೇಸ್ಟ್ ಥರ ಆಗಿಬಿಟ್ರೆ ಏನು ಮಾಡಲಿ, ಚೆನ್ನಾಗಿ ಅನಿಸಲ್ಲ ಅಂತ. ಆಮೇಲೆ ಆಗಿದ್ದಾಗಲಿ ನೋಡೋಣ, ಇದೇ ಚೆನ್ನಾಗೆ. ಅವ್ರು ಯಾರು ಅಂದರೆ ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ಮಿಕ್ಸಿಲಿ ಹಾಕಿದ್ದು ನಾನು ನೋಡಿಲ್ಲ, ಅಥವಾ ಗ್ರೈಂಡರಲ್ಲಿ ಹಾಕಿದ್ದು ನೋಡಿಲ್ಲ. ಅವ್ರು ಯಾವ ಥರ ಮಾಡಿದ್ರಲ್ವ ಹಂಗೆ ಸ್ಪ್ಯಾಶ್ ಇದರಲ್ಲಿ ಮಸೆಗುಡದಲ್ಲಿ ಅಥವಾ ಸ್ಪೂನಲ್ಲಿ ಈ ಥರ ಸ್ಮ್ಯಾಶ್ ಮಾಡೋದು ನೋಡಿದ್ದೆ. ಅದೇ ಥರ ನಾನು ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಗೆ ಬಂತು. ನಮ್ಮ ಕೂಕು ಚೆನ್ನಾಗಿ ಸತಾಯಿಸ್ತಾ ಇದ್ಲು, ನೀನು ಬೋಂಡ ಮಾಡ್ತಾಯಿದ್ಯಾ ಅದು ಚೆನ್ನಾಗಿ ಬರಲ್ಲ ಹಂಗೆ ಅಂತ. ಅವಳು ಕೂಡ ಅವಳು ಹೆಂಗೆ ಹೇಳಿಲ್ಲ ಅದಕ್ಕೆ ತಕ್ಕನಂಗೆ 100% ತುಂಬಾ ಸೂಪರ್ ಡೂಪರಾಗಿ ಬಂತು ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಅದಕ್ಕೇನಿಲ್ಲ, ಬರೀ ಆಲೂಗಡ್ಡೆ, ಒಂದು ಕಾರ್ನ್ಫ್ಲೋರ್ ಮಾತ್ರ ತೊಗೊಂಬರ್ಬೇಕು. ಮನೇಲಿ ಇಲ್ಲ ಅಂದರೆ ಕಾರ್ನ್ಫ್ಲೋರ್ದಿಟ್ಟು ಮನೇಲಿರೋ ಅಂಥ ಒಂದು ಚಾಟ್ ಮಸಾಲ ಅಥವಾ ಖಾರದ ಪುಡಿ. ಚಾಟ್ ಮಸಾಲ ಇಲ್ಲ ಆದರೂ ಕೂಡ ಅಂಗಡಿಯಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಚಾಟ್ ಮಸಾಲ ಸಿಗುತ್ತಲ್ವ, ಚಾಟ್ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಇದ್ರೆ ಸಾಕು. ಬೇಜಾನ್ ಫ್ರೆಂಚ್ ಫ್ರೈ ಆಗ್ತವೆ. ಇದನ್ನೆಲ್ಲ ತಿನ್ನೋದಕ್ಕೆ ನಾವು ರೋಡ್ ಸೈಡ್ ಎಲ್ಲಿರುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತೀವಿ ಟೈಮ್ ತಗೊಂಡು ಫ್ರೆಂಚ್ ಫ್ರೈ ತಿನ್ನಬೇಕು ಅಂತೇಳಿ. ಮನೆಯಲ್ಲೇ ತುಂಬಾ ಟೇಸ್ಟಿಫುಲ್ಲಾಗಿ ರುಚಿಕರವಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೀವೊಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಟೇಸ್ಟಿಫುಲ್ಲಾಗಿ ಬಂದಿತ್ತು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ. ಮಿಸ್ ಮಾಡಿದೆ ಈ ಒಂದು ಫ್ರೆಂಚ್ ಫ್ರೈನ. ಇಲ್ಲಿಂದ ನಾನು ನಮ್ಮ ಅಕ್ಕಾರ ಊರಿಂದ ಹೋಗೋವರೆಗೂ ಆದಷ್ಟು ಒಳ್ಳೆ ರೆಸಿಪೀಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಮನೇಲಿದ್ದಾಗ ಏನಕ್ಕಪ್ಪ ಈ ಥರದ್ದೆಲ್ಲ ನಾನು ಟ್ರೈ ಮಾಡೋದಿಲ್ಲ ಅಂತಂದರೆ, ನಮ್ಮ ಮನೆಗೆ ನಮ್ಮ ಕೂಕು ನಿಮಗೆ ಗೊತ್ತು, ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ ಏನಿದ್ದೀರಲ್ವ ಅವ್ರಿಗೆ ಗೊತ್ತು. ನಮ್ಮ ಕೂಕು ಪಲಾವ್ ಒಂದು ಬಿಟ್ಟರೆ ದೋಸೆ ಕೂಡ ತಿನ್ನಲ್ಲ, ಚಪಾತಿ 1-2 ತಿಂತಾಳೆ. ಅವಳಿಗೆ ಡೈಲಿನೂ ನಾನು ಪಲಾವ್ ಮಾಡಬೇಕು, ಇಲ್ಲ ಹಂಗಿಲ್ಲ. ನಾವು ಬಂದಾಗ 1-2 ಸಲ ಪಲಾವ್ ಆಗಿದ್ದು. ಇವತ್ತು ವಾಂಗಿಬಾತ್ ಮೆಂತೆ ಬಾತ್ ಮಾಡಿದ್ದು. ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಜಾಮ್ಸೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಏನೇ ಅಡುಗೆ, ದೋಸೆ, ಚಪಾತಿ, ಇಡ್ಲಿ, ಪಡ್ಡು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ಲು. ಪಡ್ಡು ಒಂದು ಸ್ವಲ್ಪ ತಕರಾರು ಮಾಡಿದ್ಲು ಪಡ್ಡು ತಿನ್ನೋದಕ್ಕೆ. ಎಲ್ಲ ಊಟನೂ ಚೆನ್ನಾಗಿ ಮಾಡ್ತಾಳೆ. ಇಲ್ಲಿ ಜನಗಳ ಜೊತೆಗೆ ಅವಳು ಏನು ಕೊಟ್ಟರು ಊಟ ಆರಾಮ್ಸೆ ಊಟ ಮಾಡ್ತಿರೋದ್ರಿಂದ, ಹಾಗೆ ಜನಗಳ ಜೊತೆಗೆ ಇದ್ದಾಗ ನಾವು ಒಂದು 5-6 ಜನ ತಿನ್ನೋದಕ್ಕಿರಬೇಕು. ಏನಾದರೂ ಈ ಥರದೊಂದು ರೆಸಿಪೀಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರಿಬ್ಬರು ಒಬ್ಬೊಬ್ಬರಿಗೆ ಏನು ಮಾಡೋದಕ್ಕೂ ಬೋರ್ ಅನಿಸುತ್ತೆ. ಬಟ್ ಖರ್ಚು ಕಮ್ಮಿ ಅಂತ ಅನಿಸ್ಬೋದು. ಬಟ್ ಆದರೆ ಇಬ್ಬರಿಗೆ ತುಂಬಾ ಲಾಸ್ ಆಗುತ್ತೆ. ಏನೇ ಮಾಡೋಕ್ಕೋದ್ರೂ ವೇಸ್ಟೇ ಅರ್ಧ ಜಾಸ್ತಿ ಆಗೋಂಥದ್ದು. ಈ ಥರ ಜನ ಇದ್ದಾಗ ಮಾಡೋದಕ್ಕೆ ತುಂಬ ಖುಷಿ, ತುಂಬ ಚೆನ್ನಾಗಿರುತ್ತೆ. ಖರ್ಚು ಆಗುತ್ತೆ, ಟೇಸ್ಟಿಫುಲ್ಲಾಗಿರುತ್ತೆ. ಅದ್ರ ಮಜಾನೇ ಬೇರೆ ಇರುತ್ತೆ. ಒಂದು 5-6 ಜನ ಮೇಲೆ ಇದ್ದರೂ, ಒಂದು 10 ಜನದೊಳಗಿದ್ರೂ ಮಾಡ್ಬೋದು. ಬಟ್ ಮಾಡಬೇಕು ಮನಸ್ಸಿಂದ ಮಾಡಿದರೆ ರುಚಿಕರವಾಗಿ ಖಂಡಿತ ಟೇಸ್ಟಿಫುಲ್ಲಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಫ್ರೆಂಚ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಮಿಲಿಯನ್ ವ್ಯೂಸ್ ಕೊಡಿ. 100 ಮಾಡಿಕೊಡಿ. ಪ್ರತಿಯೊಂದು ವೀಡಿಯೋನು 100 ಮೇಲಿದ್ರೆ ಎಷ್ಟು ಖುಷಿ ಆಗುತ್ತೆ. ಅದು ಮಿಲಿಯನ್ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದಾದರೂ ಮಿಲಿಯನ್ ಮಾಡಿಕೊಡಿ. ಅಟ್ಲೀಸ್ಟ್ ಒಂದಾದರೂ 100 ಆದರೂ ನೋಡೋಣ ಅನ್ನೋ ಒಂದು ಆಸೆ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.